Good morning, dear students. Uh, Today, let us know about letter writing. Dear students, letter writing is a delightful form of composition. Right? So, every educated person should know how to write the letters. Today, lettering is the important part of our life. Okay, the style of letter depends on the natural type of the letter. Natural type of the letter. We can write the letter by regular practice or a little effort. Right, students. Sir, what are the important parts of the letter? ಅನ್ನೋದನ್ನ ತಿಳ್ಕೊಳ್ಳೋಣ. There are 6 important parts of the letter. Sir, which are they? The 6 important parts of the letter are: the first one, heading; second one, salutation; third one, body; fourth one, subscription; fifth one, writer's name; and the last one, address on the envelope. Okay, so ಇದನ್ನ ಬೋರ್ಡಿನ ಮೇಲೆ ಬರೀತಾ ಹೋಗ್ತೇನೆ, ಗಮನಿಸಿ ಮಕ್ಕಳೇ. Parts of a letter. Number one, heading. Number two, salutation. Body, subscription, number 5, and sixth one, address. So, you see, McLean, ಹೇಳ್ಬೋದಾ? Which are the 6 important parts of the letter? Number 1, the heading. Good. Number 2, the salutation. Number 3, the body. Number 4, the subscription. Number 5, the writer's name. Number 6, the address on the envelope. So,
ಇದರ ಬಗ್ಗೆ ನಾವು ತಿಳಿದುಕೊಂಡ್ವಿ ಮಕ್ಕಳೇ. ನಾನು ಆಲ್ರೆಡಿ ಹೇಳಿದೆ ಇಂಟ್ರೊಡಕ್ಷನ್ ಪಾರ್ಟ್ ನಲ್ಲಿ ಏನಂತ ಹೇಳಿದ್ದೀನಿ. ಇಂಟ್ರೊಡಕ್ಷನ್ ಪಾರ್ಟ್ ನಲ್ಲಿ ಲೆಟರ್ ರೈಟಿಂಗ್ ಅನ್ನೋದು ಎ delightful form of composition. A delightful form of composition. 1.2. Next, important part of our life. What? Life. Letter writing is an important part of our life. So, one can practice writing the letter by regular practice or a little effort. ಅಂತ ಹೇಳಿದೆ. Regular practice. ಸ್ಟೂಡೆಂಟ್ಸ್, ಇದನ್ನ ಇಂಟ್ರೊಡಕ್ಷನ್ ಅಲ್ಲಿ ಗಮನಿಸಿದ್ದೇವೆ. ಪಾರ್ಟ್ಸ್ ಆಫ್ ದ ಲೆಟರ್ ಆಯಿತು. ನೆಕ್ಸ್ಟ್ ಟೈಪ್ಸ್ ಆಫ್ ದ ಲೆಟರ್ ಅನ್ನು ನಾವು ನೋಡಿದ್ರೆ ಸ್ಟೂಡೆಂಟ್ಸ್, ಟೈಪ್ಸ್ ಆಫ್ ದ ಲೆಟರ್ ಅನ್ನು ನಾವು ಕೆಟಗರೈಸೇಷನ್ ಮಾಡೋದಾದ್ರೆ ಅದು ನೀವು ಬರೀತಿರೋಂಥದ್ದು ಯಾವ ಉದ್ದೇಶಕ್ಕೆ ಅನ್ನೋಂಥದ್ದನ್ನ ಆಧರಿಸಿ ನಾವು ಹೇಳಬೇಕಾಗುತ್ತೆ. ಇಲ್ಲಿ ಟೋಟಲ್ ಆಗಿ ನಾವು ನೋಡೋದಾದ್ರೆ ದೇರ್ ಆರ್ 2 ಟೈಪ್ಸ್ ಆಫ್ ಲೆಟರ್ಸ್ ಅಂತ ಹೇಳ್ತೀವಿ. ಒಂದು ಫಾರ್ಮಲ್ ಲೆಟರ್, ಇನ್ನೊಂದು ಸೊ ಇನ್ಫಾರ್ಮಲ್ ಲೆಟರ್. ಒಂದು ಫಾರ್ಮಲ್ ಲೆಟರ್, ಇನ್ನೊಂದು ಇನ್ಫಾರ್ಮಲ್ ಲೆಟರ್. ಟೈಪ್ಸ್ ಅನ್ನು ನಾವು ನೋಡೋದಾದ್ರೆ ಸೊ there are 2 types of letters. Types of letter, right? 2 types of letters. ಮೊದಲನೇದಾಗಿ informal letters. ಇನ್ನೊಂದು ಫಾರ್ಮಲ್ ಲೆಟರ್ಸ್. ರೈಟ್ ಸ್ಟೂಡೆಂಟ್ಸ್, ಹೀಗಾದ್ರೆ ಫಾರ್ಮಲ್ ಲೆಟರ್ಸ್ ಮತ್ತೆ ಇನ್ಫಾರ್ಮಲ್ ಲೆಟರ್ಸ್. ಸರ್, ಇನ್ಫಾರ್ಮಲ್ ಲೆಟರ್ಸ್ ಅಂದ್ರೆ ಏನು, ಯಾರಿಗೆ ಬರೀತೇವೆ? ಇನ್ಫಾರ್ಮಲ್ ಲೆಟರ್ಸ್ ಆರ್ ರಿಟನ್ ಟು ಅವರ್ ಪೇರೆಂಟ್ಸ್, ಫ್ಯಾಮಿಲಿ ಮೆಂಬರ್ಸ್, ಗ್ರ್ಯಾಂಡ್ ಪೇರೆಂಟ್ಸ್, ಫ್ರೆಂಡ್ಸ್ ಅಂಡ್ ರಿಲೇಟಿವ್ಸ್. ಮಕ್ಕಳಿಗೆ ಗಮನಿಸಿ, ನಮ್ಮ ಪೇರೆಂಟ್ಸ್ಗೆ, ಫ್ಯಾಮಿಲಿ ಮೆಂಬರ್ಸ್ಗೆ, ರಿಲೇಟಿವ್ಸ್ಗೆ, ಫ್ರೆಂಡ್ಸ್ಗೆ ಬರೆಯೋದಾದ್ರೆ ಇನ್ಫಾರ್ಮಲ್ ಲೆಟರ್ಸ್ ಅಂತ ಕರಿತೇವೆ. ಅವನ್ನ ಪರ್ಸನಲ್ ಲೆಟರ್ ಅಂತ ಕೂಡ ನಾವು ಹೇಳ್ತೇವೆ. ಪರ್ಸನಲ್ ಲೆಟರ್, ಇನ್ಫಾರ್ಮಲ್ ಲೆಟರ್. ಪರ್ಸನಲ್ ಲೆಟರ್ ಯಾರಿಗೆ ಬರಿತೀವಪ್ಪ? ಪೇರೆಂಟ್ಸ್ಗೆ, ಪೇರೆಂಟ್ಸು, ರಿಲೇಟಿವ್ಸು, ಮತ್ತೆ ಇನ್ಯಾರಿಗೆ? ಫ್ರೆಂಡ್ಸ್. ಅವ್ರಿಗೆ ಬರೆಯೋದಾದ್ರೆ ಇನ್ಫಾರ್ಮಲ್ ಲೆಟರ್ಸ್ ಅನ್ನು ಬರೀತೀವಿ. ಇನ್ನ ಫಾರ್ಮಲ್ ಲೆಟರ್ಸ್ ಅನ್ನ ಟು ಆಲ್ ದ ಗವರ್ಮೆಂಟ್ ಆಫೀಷಿಯಲ್ಸ್. We write the formal letters
to all the officers of the government ಅಂತ ಹೇಳ್ತೀವಿ. ಇವು ರೈಟ್ ಸ್ಟೂಡೆಂಟ್ಸ್ ಆಫೀಸರ್ಸ್ ಅಂತ ಹೇಳ್ತೀವಿ. ಆಫೀಸರ್ಸ್ ಟೀಚರ್ಸ್ ಬರೆಯೋದಂದ್ರೆ ಟೀಚರ್ಸ್, ಹೆಡ್ ಮಾಸ್ಟರ್ಸ್, ಚೀಫ್ ಮಿನಿಸ್ಟರ್, ಪ್ರೈಮ್ ಮಿನಿಸ್ಟರ್, ತಹಶೀಲ್ದಾರ್, BO, ಇವ್ರಿಗೆಲ್ಲ ಪೊಲೀಸ್ ಡಿಪಾರ್ಟ್ಮೆಂಟ್, ಇವ್ರಿಗೆಲ್ಲ ಬರೆಯೋದಂದ್ರೆ ನಾವು ಫಾರ್ಮಲ್ ಲೆಟರ್ನ ನಾವು ಅಬ್ಸರ್ವ್ ಮಾಡ್ತೇವೆ. ಓಕೆ ಸ್ಟೂಡೆಂಟ್ಸ್, ಇವೆರಡರಲ್ಲಿ ವ್ಯತ್ಯಾಸ ಏನಪ್ಪಾ ಅಂತ ಹೇಳಿದ್ರೆ, ಇನ್ಫಾರ್ಮಲ್ ಲೆಟರ್ಸ್ ನಲ್ಲಿ ವಿ ಕ್ಯಾನ್ ಯೂಸ್ ಕಾನ್ವರ್ಸೇಷನಲ್ ಸ್ಟೈಲ್ ಆಫ್ ಲ್ಯಾಂಗ್ವೇಜ್. ಇನ್ಫಾರ್ಮಲ್ ಲ್ಯಾಂಗ್ವೇಜ್ ಅನ್ನು ಬಳಸಬಹುದು, ಕಾನ್ವರ್ಸೇಷನಲ್ ಒಂದು ಸ್ಟೈಲ್ ಆಫ್ ಲ್ಯಾಂಗ್ವೇಜ್ ಅನ್ನ ನಾವು ಇನ್ಫಾರ್ಮಲ್ ಲೆಟರ್ ನಲ್ಲಿ ಬರೀಬಹುದು. ಕಾನ್ವರ್ಸೇಷನಲ್ ಸ್ಟೈಲ್ ಅದು ಯಾವ ಸ್ಟೈಲ್ ಅನ್ನು ಫಾಲೋ ಮಾಡುತ್ತೆ ಅಂದ್ರೆ ಕಾನ್ವರ್ಸೇಷನಲ್ ಸ್ಟೈಲ್. ಕಾನ್ವರ್ಸೇಷನಲ್ ಸ್ಟೈಲ್ ಬಳಸ್ತೀವಿ. ಆದರೆ ಇಲ್ಲಿ ಪ್ರೊಫೆಷನಲ್ ಲ್ಯಾಂಗ್ವೇಜ್ ಅನ್ನು ಬಳಸ್ತೇವೆ. ಪ್ರೊಫೆಷನಲ್ ಲ್ಯಾಂಗ್ವೇಜ್ right. Professional language, right students? ನಾವು ಇನ್ಫಾರ್ಮಲ್ ಲೆಟರ್ಸ್ಗೂ ಮತ್ತೆ ಫಾರ್ಮಲ್ ಲೆಟರ್ಸ್ಗೂ ಇರುವಂಥ ವ್ಯತ್ಯಾಸಗಳನ್ನು ನಾವು ತಿಳಿದುಕೊಂಡ್ವಿ. ಈಗ ಮುಂದೆ ಹೋಗೋಣ ಮಕ್ಕಳೇ. ಈ ಕಡೆ ಇದನ್ನ ಬಿಟ್ ರನ್ ಮಾಡ್ತೇನೆ. ಯಾವುದು ಸರ್ ಅದು ಪಾರ್ಟ್ಸ್ ಅಂತ ನಾವು ತಿಳ್ಕೊಳ್ಳೋದಾದ್ರೆ, ಈ ಕಡೆ ಇದನ್ನ ನಾವು ಒಂದು ಲೆಟರ್ ಅಂತ ನಾವು ಭಾವಿಸೋದಾದ್ರೆ, ಅದು ಲೆಟರ್ ಅಂತ ನಾವು ಭಾವಿಸೋದಾದ್ರೆ ಇಲ್ಲಿ ಗಮನಿಸಿ ಮಕ್ಕಳೇ, ನಮಗೆ ಹೆಡಿಂಗ್ ಬೇಕು. ರೈಟ್, ಹೆಡಿಂಗ್ ಇಲ್ಲಿ ಬರೀತೇವೆ. ಏನು? ಫ್ರಮ್ ಅಡ್ರೆಸ್ ನ ಬರೆಯುವಂಥದ್ದು. ಫ್ರಮ್ ಅಡ್ರೆಸ್ ಯಾರು? ನಾನು ಒಂದು ಎಕ್ಸಾಂಪಲ್ ಬರೀತೇನೆ, ನನ್ನ ಹೆಸರನ್ನೇ ಬರೀತೇನೆ. ಎಲ್ ಚಿಕ್ಕಯ್ಯ, the teacher, ಶುಭೋದಯ ಇಂಗ್ಲಿಷ್ ಸ್ಕೂಲ್, ಗುಬ್ಬಿ. ಅಡ್ರೆಸ್ ಮತ್ತೆ ಡೇಟ್ ಅನ್ನು ಕೂಡ ಹಾಕ್ತೇನೆ. ಮಕ್ಕಳೇ ಗಮನಿಸಿ, ಸೊ ನಾನು ಇವತ್ತಿನ ಡೇಟ್ ಅನ್ನು ನಾನು ಹಾಕ್ತಾ ಇದ್ದೇನೆ. ರೈಟ್ ಸ್ಟೂಡೆಂಟ್ಸ್, ಇಲ್ಲಿ ಗಮನಿಸಬೇಕು, ಇದು ಹೆಡಿಂಗ್. ಇದನ್ನು ನಾವು ಹೆಡಿಂಗ್ ಅಂತ ಹೇಳಿ ಗುರುತಿಸ್ತೇನೆ. ಫಸ್ಟ್ ಒನ್ ಇಲ್ಲಿ ಕಂಡು ಬರುವಂಥದ್ದು ಹೆಡಿಂಗ್. ಹೆಡಿಂಗ್ ನಲ್ಲಿ ಏನೇನಿದೆ ಅಂತ ಗೊತ್ತಾಯ್ತಲ್ಲ? ಹೆಡಿಂಗ್ ನಲ್ಲಿ ಫ್ರಮ್ ಅಡ್ರೆಸ್ ಅನ್ನೋಂಥದ್ದಿದೆ. ಫ್ರಮ್ ಅಡ್ರೆಸ್ ಪ್ಲಸ್ ಡೇಟ್, ಅವತ್ತಿನ ಡೇಟ್, ಯಾವತ್ತು ಲೆಟರ್ ಬರೀತಾ ಇದ್ದೀರೋ ಅವತ್ತಿನ ಡೇಟ್. ಮಕ್ಕಳೇ, ಡೇಟ್ ಅನ್ನು ಬರೀಬೇಕಾದಾಗ ಸೊ ನೀವು ಮೇಲಲ್ಲಾದ್ರೂ ಬರೀರಿ, ಮೊದಲೇ ಡೇಟ್ ಇಂದಲಾದ್ರೂ ಪ್ರಾರಂಭ ಮಾಡಿ, ಅಥವಾ ಫ್ರಮ್ ಅಡ್ರೆಸ್ ಆದ್ಮೇಲೆ ಹೀಗೆ ಡೇಟ್ ಅನ್ನಾದ್ರೂ ಹಾಕಿ. ಡೇಟ್
ಕಮಾನ್ ಸ್ಟೂಡೆಂಟ್ಸ್, ಇಲ್ಲಿ ಡೇಟ್ ಅನ್ನು ಬರೀಬೇಕಾದಾಗ ಡೇಟ್ ಬರೆಯುವಂತ ಒಂದು ರೀತಿ, ಇದು ಬ್ರಿಟಿಷ್ ಸ್ಟೈಲ್ ಆಫ್ ರೈಟಿಂಗ್ ಡೇಟ್. ಇದು ಏನು? ಡೇ, ಮಂತ್, ಇಯರ್. ಅಮೇರಿಕನ್ ಸ್ಟೈಲ್ ಆಫ್ ರೈಟಿಂಗ್ ಡೇಟ್ ಅಂದ್ರೆ ನೀವೇನಾದ್ರೂ ಅಮೇರಿಕಕ್ಕೆ ಹೋಗೋದಾದ್ರೆ ಅಥವಾ ಅಮೇರಿಕಾದ ಅವರ ಜೊತೆನಲ್ಲಿ ನೀವು ವ್ಯಾಪಕ ಏನಾದರೂ ಒಂದು ಸಂಬಂಧಗಳನ್ನ ಹೊಂದಿದ್ರೆ ಆಗ ಅವರಲ್ಲಿ ಸ್ವಲ್ಪ ಇವೆರಡು ವ್ಯತ್ಯಾಸ ಆಗ್ತವೆ, ಗಮನಿಸಬೇಕು. ಅಮೇರಿಕನ್ನರು ಬರೆಯುವುದು ಮೊದಲಿಗೆ ಮಂತ್ ಅನ್ನು ಬರೀತಾರೆ, ನೆಕ್ಸ್ಟ್ ಡೇ ನ ಬರೀತಾರೆ, ನೆಕ್ಸ್ಟ್ ಇಯರ್ ಬರೀತಾರೆ. ಹಾಗಾಗಿ ಅದನ್ನ ನಾವು ಗಮನಿಸಬೇಕಾಗುತ್ತೆ. ಎಲ್ಲಿ ನೀವು ಮುಂದಿನ ದಿನಗಳಲ್ಲಿ ಅಮೇರಿಕದಲ್ಲಿ ಏನಾದ್ರು ಸ್ಟಡಿ ಮಾಡ್ತೀನಿ ಅಥವಾ ವರ್ಕ್ ಮಾಡ್ತೀನಿ ಅಂತ ಹೋಗೋದಾದ್ರೆ ಇದು ಕೀಪ್ ಇನ್ ಯುವರ್ ಮೈಂಡ್. ಇರಲಿ, ಮುಂದೆ ಹೋಗೋಣ. ಹೆಡಿಂಗ್ ಆಯ್ತು. ಎರಡನೇದು ಹೇಳಿದೆ ಸಲ್ಯೂಟೇಷನ್ ಅಂತ ಹೇಳ್ತಾ ಇದೆ. ನಾನು ಯಾರಿಗೆ ಬರೀತಾ ಇದ್ದೀನಿ? ನಾನು ನಮ್ಮಪ್ಪ ಅವರಿಗೆ ಬರೀತಾ ಇದ್ದೀನಪ್ಪ. ನಮ್ಮಪ್ಪ ನಮ್ಮಮ್ಮ. ಇಲ್ಲಿ ಡಿಯರ್ ಪೇರೆಂಟ್ಸ್ ಅಂತ ಬರೀತೀನಿ. ಡಿಯರ್ ಪೇರೆಂಟ್ಸ್. ಅಪ್ಪ ಅಮ್ಮ ಇಬ್ಬರಿಗೂ ನಾವು ಬರೆಯೋದಾದ್ರೆ ಡಿಯರ್ ಪೇರೆಂಟ್ಸ್ ಅಂತ ಬರೀತೀನಿ. ಬರೀ ಅಮ್ಮಂಗೂ ಬರೆಯೋದಾದ್ರೆ ಡಿಯರ್ ಮಮ್ ಅಥವಾ ಮಮ್ಮಿ, ಡಿಯರ್ ಮದರ್ ಅಂತ ಬರೀತೀನಿ. ಅಪ್ಪನಿಗಾದ್ರೆ ಡಿಯರ್ ಫಾದರ್ ಅಂತ ಬರೀತೀನಿ. ಡಿಯರ್ ಪೇರೆಂಟ್ಸ್ ಅಂತ ಬರೆದೆ. ಈಗ ಸೊ ಸಲ್ಯೂಟೇಷನ್ ಆಯಿತು. ಈ ಸಲ್ಯೂಟೇಷನ್ ಅನ್ನು ನಾವು ಅಡ್ರೆಸ್ಸಿಂಗ್ ಪಾರ್ಟ್ ಅಂತ ಕೂಡ ಕರಿತೇವೆ. ಎಂತ ಪಾರ್ಟ್ ಅಂತ ಕರಿತೀವಿ? ಅಡ್ರೆಸ್ಸಿಂಗ್ ಪಾರ್ಟ್. ನೋಡಿ, ಅಡ್ರೆಸ್ಸಿಂಗ್ ಪಾರ್ಟ್ ಇದೆ ಸಲ್ಯೂಟೇಷನ್. ಇದನ್ನೇ ನಾವು ಹೇಳಿರುವಂಥದ್ದು ಸಲ್ಯೂಟೇಷನ್ ಅಂತ ಹೇಳಿರುವಂಥದ್ದು, ಗಮನಿಸಬೇಕು. ಈಗ I am fine here. How are you? Write to me. I am working well. My family is also fine. No more to pen. ಇಷ್ಟು ಬಂದ್ರೆ ಸ್ಟೂಡೆಂಟ್ಸ್, ಇಲ್ಲಿ ಬಂದಿರುವಂತ ಒಂದು ವಿಚಾರ ನಾನೇನ್ ಬರ್ತಿದ್ದೀನಿ? ಐ ಆಮ್ ಫೈನ್ ಹಿಯರ್. ಹೌ ಆರ್ ಯು? ರೈಟ್ ಟು ಮೀ. ಐ ಆಮ್ ವರ್ಕಿಂಗ್ ವೆಲ್. ಮೈ ಫ್ಯಾಮಿಲಿ ಈಸ್ ಆಲ್ಸೋ ಫೈನ್. ನೋ ಮೋರ್ ಟು ಪೆನ್ ಅಂತ ಏನ್ ಬರ್ತಿದ್ದೀನಿ. ಇಷ್ಟು ಕೂಡ ಇದನ್ನ ನಾನು ಏನಂತ ಈ ಒಂದು ಯಾವ ಪಾರ್ಟಪ್ಪ ಅಂತ ಹೇಳ್ತಾ ಇದ್ರೆ ಬಾಡಿ ಆಫ್ ದ ಲೆಟರ್ ಅಥವಾ ಕಮ್ಯುನಿಕೇಶನ್ ಅಂತ ಕರಿತೀವಿ, ಮೆಸೇಜ್ ಅಂತ ಕರಿತೀವಿ. ನಾನು ನನ್ನ ಪೇರೆಂಟ್ಸ್ಗೆ ಒಂದು ಮೆಸೇಜ್ ಅನ್ನು ಕೊಡ್ತಾ ಇದ್ದೀನಿ. ಅದನ್ನ ಇಲ್ಲಿ ನಾವೇನಂತ ಕರಿತಾ ಇದ್ದೀವಿ ಅಂದ್ರೆ ಅದನ್ನ ಬಾಡಿ ಅಂತ ಕರಿತಾ ಇದ್ದೀವಿ. ಏನಂತ ಕರಿತಾ ಇದ್ದೀವಿ? ಬಾಡಿ ಅಂತ ಕರಿತಾ ಇದ್ದೀವಿ. ಓಕೆ, ಈಗ ನಾನು ನೆಕ್ಸ್ಟ್ ಪಾರ್ಟ್ ಯಾವುದಿದೆ? ಸಬ್ಸ್ಕ್ರಿಪ್ಷನ್.
ನಾನು ತಂದೆ ತಾಯಿಗೆ ಬರೀತಾ ಇರೋದ್ರಿಂದಾಗಿ ಯುವರ್ಸ್ ಲವಿಂಗ್ಲಿ ಅಂತಲೋ ಯುವರ್ಸ್ ಅಫೆಕ್ಷನೇಟ್ಲಿ ಅಂತಲೋ ಬರೀತೇನೆ. ನಾನು ಬರೆಯುವಂಥದ್ದು ನನಗೆ ಚೆನ್ನಾಗಿರುವಂತೆ ಯುವರ್ಸ್ ಲವಿಂಗ್ಲಿ ಅಂತ ಬರೀತೇನೆ. ಮಕ್ಕಳೇ, ಬರೀಬೇಕಾದಾಗ ಎಲ್ಲ ಪಾರ್ಟ್ಗಳು ಕೂಡ ಲೆಫ್ಟ್ ಅಲೈನ್ಮೆಂಟ್ ಇರಬೇಕು. ಲೆಟರ್ನ ಲೆಫ್ಟ್ ಅಲೈನ್ಮೆಂಟ್, ಲೆಫ್ಟ್ ಸೈಡ್ ನಲ್ಲಿ ಬರೀಬೇಕು. ನಮ್ಮ ಲೆಫ್ಟ್ ಸೈಡ್ ನಲ್ಲಿ ಬರೀಬೇಕು. ನಮಗೆ ಲೆಫ್ಟ್ ಸೈಡ್ ನಲ್ಲಿ ರೈಟ್ ಅಲೈನ್ಮೆಂಟ್ ಇರಬಾರದು, ನೆನ್ಪಿಟ್ಕೊಳ್ಳಿ. ರೈಟ್, ಇದನ್ನ ಈ ಪಾರ್ಟ್ ಅನ್ನ ನಾವೀಗ ಏನು ಯುವರ್ಸ್ ಲವಿಂಗ್ಲಿ ಅಂತ ಬರೆದಿದ್ದೀವಿ, ಇದನ್ನ ನಾವೀಗ ಸಬ್ಸ್ಕ್ರಿಪ್ಷನ್ ಅಂತ ಕರೆಯುವಂಥದ್ದು. ಏನಂತ ಕರೆಯುವಂಥದ್ದು? ಸಬ್ಸ್ಕ್ರಿಪ್ಷನ್. ಬರ್ತಿರೋರು ಯಾರು? ಚಿಕ್ಕಯ್ಯ. ಹಾಗಾದ್ರೆ ಆ ಹೆಸರಿನ ಮೇಲೆ ಸೊ ಇಲ್ಲಿ ನೆಕ್ಸ್ಟ್ ಪಾರ್ಟ್ ಯಾವ್ದಪ್ಪ ಅಂತ ಹೇಳಿದ್ರೆ ರೈಟರ್ಸ್ ನೇಮ್. ಬರ್ತಿರೋರು ಯಾರು ಅಂತ ಕಂಡುಕೋಬೇಕು ಅಂದ್ರೆ ನನ್ನ ಹೆಸರನ್ನ ಇಲ್ಲಿ ಸೊ ನೋಡ್ಕೋಬೇಕಾಗುತ್ತೆ. ಹೀಗೆ ನೋಡಿ ಮಕ್ಕಳೇ, ಎಲ್ ಚಿಕ್ಕಯ್ಯ ಇಂಥವನು ಬರ್ರೆ ಅನ್ನೋದು ಗೊತ್ತಾಗುತ್ತೆ. ರೈಟ್, ಈಗ ಲಾಸ್ಟ್ ಒನ್ ಅಡ್ರೆಸ್ ಆನ್ ದ ಎನ್ವೆಲಪ್ ಅಂತ. ಅಡ್ರೆಸ್ ಆನ್ ದ ಎನ್ವೆಲಪ್ ಅನ್ನ ನಾವು ನೋಡ್ಬೇಕಾಗುತ್ತೆ. ಅಡ್ರೆಸ್ ಆನ್ ದ ಎನ್ವೆಲಪ್ ಅರ್ಥ ಆಗ್ತಿದೆಯಾ ಮಕ್ಕಳೇ? ರೈಟ್, ನಾವು ಅಡ್ರೆಸ್ ಆನ್ ದ ಎನ್ವೆಲಪ್ ಅನ್ನ ಗಮನಿಸೋಣ. ರೈಟ್, ಒಂದು ಪೋಸ್ಟ್ ಕಾರ್ಡ್ ಅನ್ನ ನೀವು ತಗೊಂಡ್ರೆ ಅದರಲ್ಲಿ ಒಂದು ಎರಡು ಭಾಗ ಇರುತ್ತೆ. ಅದರಲ್ಲಿ ಈ ಭಾಗ ಅಡ್ರೆಸ್ ಆನ್ ದ ಎನ್ವೆಲಪ್. ನಾನು ಯಾಕೆ ಬರೀತಾ ಇರೋದು? ಲಿಂಗಪ್ಪ and ರತ್ನಮ್ಮ. ಹುಡುಗಾನಹಳ್ಳಿ. ಪೋಸ್ಟ್ ಬರೀಬೇಕು, ವಡಗೆರೆ ಪೋಸ್ಟ್. ಕೊರಟಗೆರೆ ತಾಲೂಕ್. ಕೊರಟಗೆರೆ ತಾಲೂಕ್. ತುಮಕೂರು ಡಿಸ್ಟ್ರಿಕ್ಟ್. ತುಮಕೂರು ಡಿಸ್ಟ್ರಿಕ್ಟ್. ಪಿನ್ ಕೋಡ್ ಇದ್ರೆ ಬರೆದ್ರೆ ತುಂಬಾ ಉತ್ತಮ ಮಕ್ಕಳೇ. ಪಿನ್ ಕೋಡ್ 572129. ಸೊ ನೋಡಿ ಮಕ್ಕಳೇ, ಈ ಪಿನ್ ಕೋಡ್ ಹೇಳುತ್ತೆ ಇಷ್ಟು ಫುಲ್ ಪೋಸ್ಟಲ್ ಅಡ್ರೆಸ್. ಸೊ ಇದನ್ನ ನಾವು ಅಡ್ರೆಸ್ ಅಡ್ರೆಸ್ ಆನ್ ದ ಎನ್ವೆಲಪ್ ಅಂತ ಕರಿತೀವಿ ಮಕ್ಕಳೇ. ಇದು ರೈಟರ್ಸ್ ಅಡ್ರೆಸ್ ಆದ್ರೆ ಇದು ಸೆಂಡರ್ಸ್ ಅಡ್ರೆಸ್. ನಾವು ಯಾಕೆ ಕಳಿಸ್ತೀವಿ ಅವರ ಒಂದು ಅಡ್ರೆಸ್. ಇದು ಪೋಸ್ಟ್ ಮ್ಯಾನ್ ನೋಡುವಂಥದ್ದು,
ಅಡ್ರೆಸ್ ಆನ್ ದ ಎನ್ವೆಲಪ್ ಅನ್ನೋದನ್ನ ನಾವು ಗಮನಿಸ್ತೇವೆ. ಡಿಡ್ ಯು ಅಂಡರ್ಸ್ಟ್ಯಾಂಡ್ ಡಿಯರ್ ಸ್ಟೂಡೆಂಟ್ಸ್? ಅರ್ಥ ಆಯ್ತಲ್ಲ ಹೇಳಿದ್ದು ಮಕ್ಕಳೇ? ಇಲ್ಲಿ ಸಬ್ಸ್ಕ್ರಿಪ್ಷನ್ ಬರೀಬೇಕಾದ್ರೆ ಗಮನ ಹರಿಸಿ. ನೀವು ಸಬ್ಸ್ಕ್ರಿಪ್ಷನ್ ಬರೀಬೇಕಾದ್ರೆ ಟೀಚರ್ಸ್ಗೆ ಹೆಡ್ ಮಾಸ್ಟರ್ಗೆ ಬರೆಯೋದಾದ್ರೆ ಯುವರ್ಸ್ ಒಬಿಡಿಯಂಟ್ಲಿ ಅಂತ ಬರೀರಿ. ಇನ್ನು ಬೇರೆ ಯಾರಿಗೆ ಬರೆಯೋದಾದ್ರೆ ಇನ್ಯಾರಿಗೆ ಅಂದ್ರೆ ಸೊ ಇಲ್ಲಿ ಫ್ಯಾಮಿಲಿ ಮೆಂಬರ್ಸ್ ಬರೆಯೋದಾದ್ರೆ, ರಿಲೇಟಿವ್ಸ್ ಬರೆಯೋದಾದ್ರೆ, ಫ್ರೆಂಡ್ಸ್ ಬರೆಯೋದಾದ್ರೆ ಸೊ ಯುವರ್ಸ್ ಲವಿಂಗ್ಲಿ ಅಂತ ಬರೆದಿದ್ರೆ ಓಕೆ. ಇನ್ಯಾವುದೇ ಆಫೀಸರ್ಗೆ ನೀವು ಬರೆಯೋದಾದ್ರೆ ಯುವರ್ಸ್ ಟ್ರೂಲಿ ಅಂತಲೋ ಫೇತ್ಫುಲಿ ಅಂತಲೋ ಬರೆಯಿರಿ. ಯುವರ್ಸ್ ಫೇತ್ಫುಲಿ. ಹಾಗಾದ್ರೆ ಒಂದು ಯಾವುದನ್ನು ನೋಡೋಣ, ಒಂದು ಫಾರ್ಮಲ್ ಲೆಟರ್ ಹೇಗೆ ಬರೆಯೋಣಂಥದ್ದನ್ನ ನಾವು ನೋಡೋಣ. ರೈಟ್ ಸ್ಟೂಡೆಂಟ್ಸ್, ಫಾರ್ಮಲ್ ಲೆಟರ್ ಹೆಡ್ ಮಾಸ್ಟರ್ ಒಂದು ಲೆಟರ್ನ ಬರೆಯೋಣ. ಸ್ಟೂಡೆಂಟ್ಸ್, ಈಗ ನೀವೊಂದು ಲೆಟರ್ ಬರೀಬೇಕು. ಯಾರಿಗೆ? ನಿಮ್ಮ ಹೆಡ್ ಮಾಸ್ಟರ್ಗೆ. ಹೆಡ್ ಮಾಸ್ಟರ್ ಒಂದು ಲೆಟರ್ ಅನ್ನು ಬರೀಬೇಕು. ಏನು? ಸರ್ ದಯಮಾಡಿ ಸ್ಕೂಲ್ ಓಪನ್ ಮಾಡಿ ಅನ್ನೋಂಥ ಒಂದು ಲೆಟರ್ನ ಬರೆಯೋಣ. ಕಮಾನ್ ಸ್ಟೂಡೆಂಟ್ಸ್, ಈಗ ರೈಟ್. ನಾನು ಬಾಡಿ ಆಫ್ ದ ಲೆಟರ್ ಅನ್ನ ಇಲ್ಲಿ ಬರೀತೀನಿ. ಇಲ್ಲಿ ಫ್ರಮ್ ಅಡ್ರೆಸ್ ನ ಬರೀತೀನಿ. ನಾನು ಒಬ್ಬ ಸ್ಟೂಡೆಂಟ್ ಅಂತ ತಿಳ್ಕೊಂಡು ಬರೆಯುವಂಥದ್ದು. ಎಕ್ಸಾಂಪಲ್, ನಾನು ಹಾಕ್ತೇನೆ ರಂಗನಾಥ್ ಅಂತ ನಾನು ಆಗಿದ್ದೇನೆ. ರಂಗನಾಥ್ ಸ್ಟ್ಯಾಂಡರ್ಡ್ ಅಲ್ವಾ? 10th ಸ್ಟ್ಯಾಂಡರ್ಡ್, ಶುಭೋದಯ ಇಂಗ್ಲಿಷ್ ಸ್ಕೂಲ್, ಗುಬ್ಬಿ. ಫ್ರಮ್ ಅಡ್ರೆಸ್ ಆಯ್ತು ಮಕ್ಕಳೇ. ಡೇಟ್ ಅನ್ನ ಹಾಕಿ. ಏನು? 24/9/2020 ಅಂತ ಹಾಕೊಂಡ್ರಿ. ರೈಟ್ ಸ್ಟೂಡೆಂಟ್ಸ್, ಈಗ ಸಲ್ಯೂಟೇಷನ್ ಯಾರಿಗೆ ನಾವು ಬರೀತಿರೋದು? ಹೆಡ್ ಮಾಸ್ಟರ್ ಸರ್ಗೆ. ಸಲ್ಯೂಟೇಷನ್ ಇದು ಮುಂಚಿತವಾಗಿ ನಾವು ಟು ಅಡ್ರೆಸ್ ನ ಬರೀಬೇಕು. ಯಾಕಂದ್ರೆ ಇದು ಫಾರ್ಮಲ್ ಲೆಟರ್. ನೆನ್ಪಿಟ್ಕೋಬೇಕು, ನಾವು ಬರೀತಾ ಇರುವಂತದ್ದು ಫಾರ್ಮಲ್ ಲೆಟರ್ ಆಗಿರೋದ್ರಿಂದಾಗಿ ಸೊ ಈಗ ಟು ಅಡ್ರೆಸ್ ನ ಬರೀಬೇಕು. ಏನು? ಸಪರೇಟ್ಲಿ ಬರೀರಿ. ದ ಹೆಡ್ ಮಾಸ್ಟರ್. ಮಕ್ಕಳೇ ಒಂದು ನೆನಪಿರಲಿ, ಬರೀಬೇಕಾದಾಗ ಒಂದು ವೈಟ್ ಶೀಟ್ ನಲ್ಲಿ ಬರೆಯುವಂಥದ್ದು ರೂಢಿ. ಮತ್ತೆ
ಅರ್ಧ ಲೆಟರ್ ಒಂದು ಪೇಜ್ ನಲ್ಲಿ, ಇನ್ನೊಂದು ಲೆಟರ್ ಇನ್ನೊಂದು ಪೇಜ್ ನಲ್ಲಿ ಬರೀಬಾರ್ದು. ಒಂದೇ ಸೈಡ್ ನಲ್ಲಿ ಒಂದು ಪೇಜ್ ನಲ್ಲಿ ಕಾಣುವಂತೆ ಬರೆಯುವುದು ತುಂಬಾ ಸೂಕ್ತ ಅಂತ ನನ್ನ ಒಂದು ಸಜೆಷನ್. ದ ಹೆಡ್ ಮಾಸ್ಟರ್ ಮತ್ತೆ SES ಗುಬ್ಬಿ ಬರೆದ್ವಿ. ರೈಟ್ ಸ್ಟೂಡೆಂಟ್ಸ್, ಈಗ ನೀವು ಮಕ್ಕಳೇ ಅಲ್ಲಿ ಗಮನಿಸಿ, ಫ್ರಮ್ ಅಡ್ರೆಸ್ ಆಯ್ತು, ಡೇಟ್ ಆಯ್ತು, ಟು ಅಡ್ರೆಸ್ ಕೂಡ ಬರೆದ್ರೆ. ಈಗ ಸಲ್ಯೂಟೇಷನ್ ಬರೀರಿ, ಸರ್ ಅಂತ ಬರೀರಿ, ಕಾಮ ಇಡಿ. ಸರ್ ಅಡಿನಲ್ಲಿ, ಸರ್ನ ಅಡಿನಲ್ಲಿ ಒಂದು ಸಬ್ಜೆಕ್ಟ್ ಅಂತ ಹಾಕಿ, ಸಬ್ಜೆಕ್ಟ್ ಅಂತ ಬರೀರಿ. ರಿಕ್ವೆಸ್ಟ್ ಟು ಓಪನ್ ದಿ ಸ್ಕೂಲ್ ಅಂತ ಬರೀರಿ. ರಿಕ್ವೆಸ್ಟ್ ಟು ಓಪನ್ ದ ಸ್ಕೂಲ್ ಅಂತ ಬರೆದಿದ್ರಿ. ಓಪನ್ ಬೇಡ, ರೀ ಓಪನ್ ಅಂತ ಮಾಡಿ, ಇನ್ನು ಚೆನ್ನಾಗಿರುತ್ತೆ. ರೀ ಓಪನ್, ರೀ ಓಪನ್. ಓಕೆ ಸ್ಟೂಡೆಂಟ್ಸ್, ಸಬ್ಜೆಕ್ಟ್ ಬರೆದ್ರೆ ಅಂಡರ್ಲೈನ್ ಮಾಡಿ. ಈಗ ಬಾಡಿ, ಬಾಡಿ ನಮ್ಮ ಈಗ ಬಾಡಿ. I am attending the online classes I can understand all the subjects I also work hard to get the distinction in SSLC. My parents help me in every step, in every step. But I want to learn in the classroom. Classmates so I kindly request you to reopen the school
and sonar. Thanking you brother Kadini. Between no problem. Thanking you. Students, it is the body of the letter. Ilinda, I am attending the online classes. I can understand all the subjects. I also work hard to get the distinction in SSLC. My parents help me in every step, but I want to learn in the classroom with my classmates. So I kindly request you to reopen the school sooner and sooner. Thanking you. ಇದು ಸೊ ಬೇಕೇ ಬೇಕು ಅಂತ ಏನಿಲ್ಲ, ಬರೀಬೋದು ಬಿಟ್ಟು ಬಿಡ್ಬೋದು, ನೋ ಪ್ರಾಬ್ಲಮ್. ಆದರೆ ನಮ್ಮ ಕರ್ಟಸಿ ಅವರಿಗೆ ಥ್ಯಾಂಕ್ಸ್ ಇಲ್ಲ ಅಂತದ್ದು. ಇದು ಸಬ್ಸ್ಕ್ರಿಪ್ಷನ್ ನೋಡಪ್ಪ. ಯುವರ್ಸ್ ಒಬಿಡಿಯಂಟ್ಲಿ ತುಂಬಾ ಚೆನ್ನಾಗಿ ಸ್ಪೆಲ್ಲಿಂಗ್ ಅನ್ನ ಗಮನಿಸಿ ಬರೀಬೇಕಪ್ಪ. ರೈಟ್. ಈಗ ನಿಮ್ಮ ಹೆಸರು, ನಾನಲ್ಲಿ ರಂಗನಾಥ್ ಅಂತ ನಾನಾಗಿದ್ದೇನೆ, ಹಾಗಾಗಿ ನಾನು ರಂಗನಾಥ್ ಅಂತ ಒಂದು ಹೆಸರಿನ ಮೇಲೆ ಸಿಗ್ನೇಚರ್ ಮಾಡ್ತಾ ಇದ್ದೇನೆ. ರೈಟ್. ಓಕೆ. ಬ್ರಾಕೆಟ್ ಅಲ್ಲಿ ಕ್ಯಾಪಿಟಲ್ ಲೆಟರ್ ಅಲ್ಲಿ ನಿಮ್ಮ ಒಂದು ಹೆಸರನ್ನ ಬರೀಬೇಕು. ಸರ್ ಯಾಕೆ ಕ್ಯಾಪಿಟಲ್ ಲೆಟರ್ ಅಲ್ಲಿ ಬರೀಬೇಕು ಅಂತ ಹೇಳಿದ್ರೆ, ಮಕ್ಕಳೇ ನೀವು ಹೇಗೇಗೋ ಸೈನ್ ಮಾಡಿಬಿಡ್ತೀರಿ, ಅದು ಪಕ್ಕ ಗೊತ್ತಾಗಲ್ಲ. ಆ ದೃಷ್ಟಿಯಿಂದಾಗಿ ಸೊ ಬ್ರಾಕೆಟ್ ನಲ್ಲಿ ನೀಟಾಗಿ ಬರೀಬೇಕಾಗುತ್ತೆ. ಮಕ್ಕಳೇ ಫಾರ್ಮಲ್ ಲೆಟರ್ಗಳಲ್ಲಿ ಸೊ ಇಂಥ ಒಂದು ಎಜುಕೇಶನ್ ಡಿಪಾರ್ಟ್ಮೆಂಟ್ಗೆ ನೀವು ಬರೆಯೋದಾದ್ರೆ ಸೊ ಯುವರ್ಸ್ ಒಬಿಡಿಯಂಟ್ಲಿ ಅಂದ್ರೆ ಸ್ಕೂಲ್ನಲ್ಲಿರುವಂಥ ಟೀಚರ್ಸ್, ಹೆಡ್ ಮಾಸ್ಟರ್ಸ್ ಇವರಿಗೆಲ್ಲ ನೀವು ಒಬಿಡಿಯಂಟ್ಲಿ ಅಂತಂದ್ರೆ, ಇನ್ನು ಉಳಿದಂತ ಇನ್ಯಾವುದೇ ಅಫಿಷಿಯಲ್ಸು ಬಿ ಡಿಡಿಪಿ, ಎಜುಕೇಶನ್ ಮಿನಿಸ್ಟರ್, CM PM ಯಾರಿಗೆ ಬರೀರಿ ಯುವರ್ಸ್ ಫೇತ್ಫುಲಿ ಅಥವಾ ಯುವರ್ಸ್ ಟ್ರೂಲಿ ಅಂತ ಬರೀರಿ. ನೆನಪಲ್ಲಿ ಇರಲಿ. ಓಕೆ ಸ್ಟೂಡೆಂಟ್ಸ್, ಇವತ್ತಿನ ಒಂದು ಕ್ಲಾಸ್ ನಲ್ಲಿ ಸೊ ನಿಮಗೆ ಇಷ್ಟು ಇದು ಅರ್ಥ ಆಗಿದೆ ಅಂತ ನಾನು ಭಾವಿಸಿರ್ತೇನೆ. ಪ್ರಾಕ್ಟೀಸ್ ಮಾಡಿ. ಇದೆಲ್ಲ ಒಂದು ಲಾಂಗ್ ಶೀಟ್ ನಲ್ಲಿ ಒಂದೇ ಪೇಜ್ ನಲ್ಲಿ ಒಂದೇ ಸೈಜ್ ನಲ್ಲಿ ಬರಂಗೆ ನೀವು ಬರೀಬೇಕಾಗುತ್ತೆ. ಇದು ಒಂದು ಕೈಂಡ್ ಸಜೆಷನ್. ಸೊ 2 ಪೇಜ್ ನಲ್ಲಿ ಬರಂಗ್ ಮಾಡಬೇಡಿ, ಒಂದೇ ಸೈಡ್ ನಲ್ಲಿ. ಮತ್ತೊಂದು ನೆನಪಿಟ್ಕೋಬೇಕು, ಒಂದು ಲಾಂಗ್ ಶೀಟ್ ತಗೊಂಡು ಆ ಲಾಂಗ್ ಶೀಟ್ ನಲ್ಲಿ ಎಲ್ಲವೂ ಲೆಫ್ಟ್ ಸೈಡ್ ನಲ್ಲಿ ಬರಬೇಕು. ರೈಟ್ ಸೈಡ್ ನಲ್ಲಿ ಯಾವುದು ಕೂಡ ಅದು ಒಂದು ಭಾಗವನ್ನು ಕಾಣಬಾರದು. ಈವನ್ ಡೇಟು ಅಷ್ಟೇನೆ ರೈಟ್ ಸೈಡ್ ನಲ್ಲಿ ಸೊ ಬೇಡ, ಬೇಕಾಗಿಲ್ಲ ಬರೀಬಾರದು. ಎಲ್ಲವೂ ಲೆಫ್ಟ್ ಅಲೈನ್ಮೆಂಟ್. ಸೊ ಯಾಕಂತ ಹೇಳಿದ್ರೆ ಹಿಂದೆ ಟ್ರೆಡಿಷನಲ್ ಫಾರ್ಮ್ ಆಫ್ ರೈಟಿಂಗ್ ಅಂತ ಇತ್ತು. ಆಗ ಬಲಭಾಗದಲ್ಲೂ ಬರೆಯುವಂತ ಒಂದು ವ್ಯವಸ್ಥೆ ಇತ್ತು. ಆದರೆ ಈಗ ಮಾಡರ್ನ್ ಸ್ಟೈಲ್ ಆಫ್ ರೈಟಿಂಗ್ ನಲ್ಲಿ ಏನಿದೆ ಅಂದ್ರೆ ಎಲ್ಲವೂ ಕೂಡ ಲೆಫ್ಟ್ ಅಲೈನ್ಮೆಂಟ್ ಅಂತ ಇದೆ. ಹಾಗಾಗಿ ನಾವು ಸೊ ಲೆಫ್ಟ್ ಅಲೈನ್ಮೆಂಟ್ ಅನ್ನೇ ನಾವು ಫಾಲೋ ಮಾಡಬೇಕಾಗುತ್ತೆ. ಮಕ್ಕಳೇ ನೆನಪಲ್ಲಿ ಇಟ್ಕೊಳ್ಳಿ, ಬರೀಬೇಕಾದಾಗ ನಮ್ಮ ಎಡಭಾಗದಲ್ಲಿ ಸೊ ಎಲ್ಲವೂ ಕಾಣ್ ಬರಬೇಕು. ಒನ್ಸ್ ಅಗೈನ್ ಕಮ್ ಆನ್ ಸ್ಟೂಡೆಂಟ್ಸ್, 6 ಪಾರ್ಟ್ಸ್ ಆಫ್ ದ ಲೆಟರ್. ಒಂದು ಹೆಡಿಂಗ್ ನಲ್ಲಿ ಫ್ರಮ್ ಮತ್ತೆ ಮೇಟ್. ಓಕೆ. ಸೆಕೆಂಡ್ ಥಿಂಗ್, ಎರಡನೇದಾಗಿ ಸಲ್ಯೂಟೇಷನ್. ರೈಟ್. ಮೂರನೇದಾಗಿ ಬಾಡಿ. ರೈಟ್, ವೆರಿ ಗುಡ್. ನೆಕ್ಸ್ಟ್ ಒನ್ ಸಬ್ಸ್ಕ್ರಿಪ್ಷನ್. ನೆಕ್ಸ್ಟ್ ಒನ್ ರೈಟರ್ಸ್ ನೇಮ್. ನೆಕ್ಸ್ಟ್ ಒನ್ ಲಾಸ್ಟ್ ಒನ್ ಅದೇ ಅಡ್ರೆಸ್ ಅಂತ ಎನ್ವಲಪ್ ಅಲ್ವಾ? ಓಕೆ, ಗುಡ್. ಥ್ಯಾಂಕ್ ಯು. ಬಾಯ್.